ಆಸ್ಪತ್ರೆ. ಪ್ರತಿಯೊಬ್ಬರೂ ಒಂದಲ್ಲೊಂದು ಕಾರಣಕ್ಕೆ ಆಸ್ಪತ್ರೆ ಕಡೆ ಹೋಗ್ತೀವಿ. ಎಲ್ಲಿ ನಮಗೆ ತಾಳ್ಮೆ ಮುಖ್ಯವೋ ಅಲ್ಲೇ ನಾವು ತಾಳ್ಮೆಯಿಂದ ಇರೋದಿಲ್ಲ. ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಬಂದ್ರೆ ಅಯ್ಯೋ ಡಾಕ್ಟರ್ ಬೇಗ ಬನ್ನಿ, ಬೇಗ ನೋಡಿ ಅಂತ ಕೂಗ್ತಾ ಬರ್ತೇವೆ. ಚಿಕಿತ್ಸೆ ಚೆನ್ನಾಗಿ ನಡೆದ್ರೆ, ರೋಗಿ ಹುಷಾರಾದ್ರೆ ಎಲ್ಲ ಸರಿಯಾಗಿದೆ ಅಂತ ಬಿಟ್ಬಿಡ್ತೇವೆ. ಆದ್ರೆ ಸ್ವಲ್ಪ ಏನಾದ್ರೂ ತಪ್ಪಾದ್ರೆ ಅದೇ ಡಾಕ್ಟರ್ನ ಬೈದು ಕಿರಿಚಿ ಡಾಕ್ಟರ್ ಸರಿ ಇಲ್ಲ, ಸರಿಯಾಗಿ ಚಿಕಿತ್ಸೆ ಮಾಡಿಲ್ಲ ಅಂತ ಹೇಳ್ತೇವೆ ಅಲ್ವಾ? ಸರಿ, ನಾನು ಒಂದು ಕತೆ ಹೇಳ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. Careful. Side ಹೋಗಿ. ಹುಷಾರು. Careful. ಅಯ್ಯೋ ದೇವ್ರೇ. Side ಹೋಗಿ. ಹುಷಾರು. Careful. ನೋಡಿ, ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ. ಈಗಾಗಲೇ ನಾವು ಡಾಕ್ಟರ್ ರಮೇಶ್ ಅವರಿಗೆ ಕಾಲ್ ಮಾಡಿ ತಿಳಿಸಿದ್ವಿ. ಹೀಸ್ ಆನ್ ದ ವೇ. ಏನ್ರಿ ಹೇಳ್ತಿದ್ದೀರಾ? ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಸರಿಯಾಗಿ ಒಬ್ಬ ಡಾಕ್ಟರ್ ಕೂಡ ಇಲ್ವಾ? ನನ್ನ ಮಗನನ್ನ ಒಳಗ್ ಕರ್ಕೊಂಡು ಹೋಗಿ 20 ನಿಮಿಷ ಆಯ್ತು. ಈಗ ನೋಡಿದ್ರೆ ಇನ್ನೂ ಡಾಕ್ಟರ್ ಬಂದಿಲ್ಲ ಅಂತ ಹೇಳ್ತೀರಾ? ಹಾ ಸರ್, ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಅವರು ಪರ್ಸನಲ್ ಕೆಲಸಕ್ಕಾಗಿ ಹೊರಗೆ ಹೋಗಿದ್ರು. ಹಾ ನೋಡಿ, ಅವರೇ ಬಂದ್ರು. ಹೇಯ್, ಒಬ್ಬ ಡಾಕ್ಟರ್ ಆಗಿ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿನ್ಗೆ? ಹಾ, ಒಳಗೆ ಒಬ್ಬ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ನೀನ್ ಇಷ್ಟು ಆರಾಮಾಗಿ ಬರ್ತಾ ಇದೀಯಾ? ಒಂದು ವೇಳೆ ನಿನ್ನ ಮಗನಿಗೆ ಹೀಗೆ ಆಗಿದ್ರೆ ಆಗಲೂ ಲೇಟ್ ಆಗಿ ಬರ್ತೀಯಾ? ಹಾ, ಜವಾಬ್ದಾರಿ ಇಲ್ಲದ ವ್ಯಕ್ತಿ. ಡಾಕ್ಟರ್, ನನ್ನ ಮಗನ್ ಕಂಡೀಷನ್ ಹೇಗಿದೆ? ಅವನ್ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಲ್ವಾ? ನಾನು ಕೇಳ್ತಾ ಇದ್ದೀನಿ, ನೀನು ಹೀಗೆ ಹೋಗ್ತಾ ಇದೀಯಾ? ನಿನ್ನ ಈ ಆಟಿಟ್ಯೂಡ್ ನನ್ನ ಹತ್ರ ಬೇಡ. ಒಳಗೆ ನನ್ನ ಮಗನಿಗೆ ಏನಾಗಿದೆ ಅಂತ ಹೇಳೋ ಪೇಷನ್ಸ್ ಕೂಡ ಇಲ್ವಾ? ನೀನು ಒಬ್ಬ ಡಾಕ್ಟರಾ? ಎಕ್ಸ್ಕ್ಯೂಸ್ ಮೀ ಸರ್. ಮೇಡಮ್, ಏನಾಯ್ತು? ನನ್ ಮಗ ಹೇಗಿದ್ದಾನೆ? ಸರ್, ನಿಮ್ಮ ಮಗ ಈಗ ಔಟ್ ಆಫ್ ಡೇಂಜರ್. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಈ ವಿಷಯ ನಮ್ಗೆ ಆ ಡಾಕ್ಟರ್ ಹೇಳೋಕೆ ಆಗ್ತಿರ್ಲಿಲ್ವಾ? ಅಷ್ಟು ಕರ್ಟಸಿ ಕೂಡ ಇಲ್ವಾ? ಅದು ಹಾಗಲ್ಲ ಸರ್. ಡಾಕ್ಟರ್ ರಮೇಶ್ ಸರ್ ಅವರ 3 ವರ್ಷದ ಮಗು ಇವತ್ತು ಬೆಳಗ್ಗೆ ಕ್ಯಾನ್ಸರ್ನಿಂದ ತೀರ್ ಹೋಯ್ತು. ಏನು? ನಿಮ್ಮ ಮಗನ ಸ್ಥಿತಿ ಕೇಳಿ ಅವರು ತಮ್ಮ ಮಗನ ಅಂತ್ಯಕ್ರಿಯೆಯನ್ನು ಮಧ್ಯದಲ್ಲೇ ನಿಲ್ಲಿಸಿ ಇಲ್ಲಿಗೆ ಬಂದ್ರು. ಅದಕ್ಕಾಗಿ ಆಪರೇಷನ್ ಮುಗಿಸ್ಕೊಂಡು ಈಗ ಅವರು ತಮ್ಮ ಮಗನ ಅಂತ್ಯಕ್ರಿಯೆ ಮುಗಿಸೋದಕ್ಕೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ನಿನ್ನ ಮಗನಿಗೆ ಹೀಗೆ ಆಗಿದ್ರೆ ಆಗಲೂ ಲೇಟ್ ಆಗಿ ಬರ್ತೀಯಾ? ಹಾ, ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿನ್ಗೆ? ಹಾ, ಈ ಕಥೆ ನಮ್ಗೆ ಒಂದು ಸತ್ಯ ಹೇಳ್ತದೆ. ಡಾಕ್ಟರ್ ಎಂದ್ರೆ ಯಂತ್ರ ಅಲ್ಲ, ಅವರು ಕೂಡ ತಂದೆ ತಾಯಿ, ಮನುಷ್ಯರು. ನಾವು ನೋವಿನಲ್ಲಿದ್ದಾಗ ನಮ್ಮ ಮುಂದೆ ಇರುವವನು ಕೂಡ ನೋವಿನಲ್ಲಿ ಇರಬಹುದು. ಆದ್ದರಿಂದ ಕೋಪದಿಂದ ಮಾತಾಡೋ ಮೊದಲು ಒಂದು ಕ್ಷಣ ತಾಳ್ಮೆಯಿಂದ ಯೋಚಿಸೋಣ. ಏಕೆಂದ್ರೆ ಪ್ರತಿಯೊಬ್ಬರೂ ಒಂದು ಕಾಣದ ಯುದ್ಧ ಹೋರಾಡ್ತಾ ಇರ್ತಾರೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್. ಹಾಗೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.